ಇವತ್ತಿನ ಕತೆ ಕೇಳು ಗುರು. ಅಲ್ಲೋ ಗೈಸ್, ನಾರ್ಮಲ್ ಆಗಿ ಬೆಳಗ್ಗೆಯಿಂದ ಸಂಜೆ ಗಂಟ ಅಂದರೆ 4:30 ಗಂಟೆ ಕೆಲಸ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ನಂದೀಶ್ ಅಂತ ಹೇಳ್ತಿದ್ನಲ್ಲ, ಅವ್ರ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಇವಾಗ. ನಂದೀಶ್ ಬ್ರದರ್ ಕೌಶಿಕ್ ಅಂತ ಒಬ್ಬ ಇದ್ದಾನೆ, ಅವ್ನು ಗಾಡಿ ತಗೊಬತ್ತೀನಿ ಅಂದಿದ್ದ, ಅದಕ್ಕೆ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇನೆ. ಹಂಗೆ ಅಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿ ಸ್ವೀಟ್ ಪೊಟಾಟೊ ಕಾಣಿಸ್ತು. ನಾನು ಮೊದಲೇ ಸ್ವೀಟ್ ಪೊಟಾಟೊ ಅಂದ್ರೆ ಇಷ್ಟ, ಅದಕ್ಕೋಸ್ಕರ ತಗೊಬಿಟ್ಟೆ. ಕರೆಕ್ಟಾಗಿ ತಗೊಂಡಿದ್ದ ತಕ್ಷಣ ಕೌಶಿಕ್ ಬಂದ. ಕರೆಕ್ಟಾಗಿ ಗಾಡಿ ಎತ್ಕೊಂಡು ಈಗ ಅವ್ರ ಸ್ಟುಡಿಯೋ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಟುಡಿಯೋ ಹೆಂಗಿತ್ತು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದಾನೆ ನೋಡೋದ. ಅಣ್ಣ ಬಾಸು ಫುಲ್ ನಾಚ್ಕತ್ತವನೆ ಕಳ್ಳ. ನೋಡಿ ಫ್ರೆಂಡ್ಸ್, ಯಾವ ಥರ ಸಖತ್ತಾಗಿ ಡಿಸೈನ್ ಮಾಡವನೆ. ಇವನೇ ಕೌಶಿ ಅಂತ ಫುಲ್ ನಾಚ್ಕತ್ತಿದೆ. ಇವಾಗ ತೋರಿಸ್ತಾನ ಮಗನ. ನಮ್ಮ ನಂದಿ ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಂಡ, ಏನು ಹೇಳ್ತಾನೆ ನೋಡೋದ ಬನ್ನಿ. 3 ದಿವಸದಿಂದ ಕರೆದೇನ್ ಸ್ಟುಡಿಯೋ ಅಂತ ಈಗ ಬಂದ. ಕೆಲ್ಸ ಇತ್ತು ಗುರು, ಕೆಲ್ಸ ಬಿಟ್ಟು ಬರಕಾಗದ? ಇದೇನ್ ಕೆಲ್ಸ ಅಲ್ವಾ? ನೀ ಕೆಲ್ಸ ಮಾಡ್ತೀಯ ಗುರು, ನಾನ್ ಕೆಲ್ಸ ಮಾಡ್ಬಾರ್ದ? ಪಂಚ್ ಡೈಲಾಗ್ ಕೊಡ್ತವ. ಕೌಶಿ ವಾಲ ನೋಡಿ ಕಂಗಾಲ ಆಗ್ಬಿಟ್ಟವ್ರೆ. ಕೂತ್ಕೊಳ್ಳೋಕೆ ಬೇರೆ ಜಾಗನೇ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಚಿಕ್ಕ ಮಕ್ಕಳು ಫೋಟೋ ಶೂಟ್ ಮಾಡ್ತಾರಲ್ಲ, ಅಲ್ಲಿ ಕೂತಿದ್ದೀನಿ. ಸುಮ್ಮನೆ ಕೂತಿದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಜಿಯೋ ಸ್ಟಾರ್ ಲಾಗಿನ್ ಮಾಡ್ಬಿಟ್ಟು ಫಿಲಮ್ ನೋಡೋದ ಅಂದ್ಬಿಟ್ಟು ಫಿಲಮ್ ಹಾಕ್ತೆ. ಅರ್ಧ ಫಿಲಮ್ ನೋಡಿ ಮುಗಿಸಾದ್ಮೇಲೆ ಟೀ ಕುಡ್ಕೊ ಬರೋದು ಅಂತ ಹೊರಗಡೆ ಬಂದು ನೋಡಿದ್ರೆ ಮಳೆ ಬತ್ತೈತೆ. ಮಳೆ ಬಂದಿರೋದೇ ಗೊತ್ತಾಗಿಲ್ಲ. ಅಂದರೆ ಅಷ್ಟು ಡೀಪಾಗಿ ಮುಳುಗೋಗ್ಬಿಟ್ಟಿದ್ದೀವಿ ಫಿಲಮ್ ನೋಡ್ಕೊಂಡು ನಾವು. ನಮಗೆ ಮಳೆ ಬಂದರೆ ಏನು, ಟೀ ಕುಡಿಯೋದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಟೀ ಕುಡಿಯೋಕೆ ಹೋದೋ. ಅಲ್ಲೇ ಎದುರುಗಡೆ ಟೀ ಅಂಗಡಿ ಇತ್ತು, ಅದೇ ಟೀ ಅಂಗಡಿಗೆ ಬಂದು ಈ ಮಳೆ ಟೈಮಲ್ಲಿ ಟೀ ಕುಡಿತಿದ್ರೆ ಒಳ್ಳೆ ವೈಪ್ ಸಿಗುತ್ತೆ, ಅದಕ್ಕೋಸ್ಕರ ಟೀ ತಗೊಂಡು ಕುಡಿತಾ ಇದ್ದೀವಿ. ಟೀ ಕುಡ್ಕೊಂಡು ರಿಟರ್ನ್ ಬಂದು ನೋಡಿದ್ರೆ ಅಲ್ಲೊಬ್ರು ಕಸ್ಟಮರ್ ವೆಯ್ಟ್ ಮಾಡ್ತಿದ್ರು ಫೋಟೋ ತೆಗ್ಸೋಕ್ಕೆ. ನಂದೀಶು ಕ್ಯಾಮ್ರಾ ಎತ್ಕೊಂಡು ಫೋಟೋ ತೆಗಿಯೋಕ್ಕೆ, ಅವ್ನು ಹೆಂಗೆ ಫೋಟೋ ಶೂಟ್ ಮಾಡ್ತಾನೆ ನೋಡೋದ ಅಂದ್ಬಿಟ್ಟು ನಾನು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಹೇಳಬೇಕು ಅಂದರೆ ಸಖತ್ತಾಗೆ ಕ್ಯಾಪ್ಚರ್ ಮಾಡ್ತಾನೆ ಫೋಟೋನ. ಹೆಂಗೋ ಬಂದಿದ್ದೀನಲ್ಲ, ಸ್ವಲ್ಪ PS ಕಲಿಯೋದು ಅಂದ್ಬಿಟ್ಟು ಅವನ ಹತ್ರನೂ ಸ್ವಲ್ಪ ಹೇಳ್ಸ್ಕೊಂಡು PS ಕಲಿತೆ ನಾನು. ಆರು ಸಖತ್ತಾಗಿತ್ತು. ಸ್ವಲ್ಪ ಈಸಿ ಅಂತಲೇ ಅನಿಸ್ತು ನನಗೆ ಸ್ಟಾರ್ಟಿಂಗು, ಯಾಕಂದ್ರೆ ನನಗೂ ಸ್ವಲ್ಪ ಎಡಿಟಿಂಗಲ್ಲಿ ನನಗೂ ಸಹ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಈಸಿ ಅನ್ನಿಸ್ತು PS ಕಲಿಯೋದು. ಎಲ್ಲರೂ ಸಹ ಪರ್ಫೆಕ್ಟ್ ಎಡಿಟರ್ ಆಗೋಕ್ಕಾಗಲ್ಲ, ಯಾಕೆ ಅಂದರೆ ಯಾರಿಗೆ ಕ್ರಿಯೇಟಿವ್ ಮೈಂಡ್ ವಿತ್ ಪೇಷನ್ಸ್ ಇರುತ್ತೋ ಅವರೇ ಪರ್ಫೆಕ್ಟ್ ಎಡಿಟರ್ ಆಗೋದು. ಹಂಗಂತ ನಾನು ಬಿಗ್ ಎಡಿಟರ್ ಅಂತ ಏನು ಅನ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಒಬ್ಬ ಕಲಿಬೇಕಾಗಿರೋನು. ಸೊ ಕಲಿತಾ ಇದ್ದೀನಿ. ಕಲಿತಾ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. 7:50 ಆಗ್ಬಿಟ್ಟೈತೆ. ಮ್ಯಾಚ್ ಇರೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ನೆನಪಾಗಿ WPL ಹಾಕೋ ಕೂತ್ಕೊಂಡು ಮ್ಯಾಚ್ ನೋಡೋದ ಅಂತ. ಮ್ಯಾಚ್ ಅಂತೂ ಫುಲ್ಲು ಸೈಕಾಗಿ ನಡೀತೈತೆ. ನೆನ್ನೆ ಅಂತೂ RCB ಗೆದ್ದಿದ್ದು ಖುಷಿ ಬೇರೆ ನಮಗೆ. ಮ್ಯಾಚ್ ನೋಡ್ತಿರ್ಬೇಕಾದ್ರೆ ನಂದೀಶ್ ಕ್ರಿಯೇಟ್ ಮಾಡಿರೋ ಆಲ್ಬಮ್ಸ್ಗಳು ಸಿಕ್ತು. ಅದನ್ನು ನೋಡಿದೆ, ಸಖತ್ತಾಗಿ ಡಿಸೈನ್ ಮಾಡಿದ್ದಾನೆ. ಕ್ರಿಯೇಟಿವ್ ಮೈಂಡ್ ಐತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಎಲ್ಲ ನೋಡ್ಕೊಂಡು ಟೈಮ್ 8:00 ಆಯಿತು. ಸೊ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಈಗ ಮನೆಗೆ ಹೋಗೋದೆ. ನಾನೀಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಕತೆ ಇಷ್ಟೇ ಗುರು.